ನನ್ನ ಹೆಸರು ಬೈರೇಶ್ ಅಂತ. ನಾನು ಅಲ್ಲಿ ಮಂಡೂರು ಗ್ರಾಮ ಪಂಚಾಯತಿ ಸದಸ್ಯ ನಾನು. ಸೊ ಅವರು ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರ್ತಾರೆ. ಅವರು ಏನು ರಾಜಣ್ಣ ಅಂತಿದ್ದಾರೆ, ಅಲಿಯಾಸ್ ಅವ್ರು ರಾಜುಗೌಡ ಅಂತ ಹೇಳ್ಬಿಟ್ಟು. ರಾಜಣ್ಣನ ಹೆಸರಲ್ಲಿ ಬಹಳಷ್ಟು ಕಂಪ್ಲೇಂಟ್ಗಳಾದ್ಮೇಲೆ ಅವ್ರು ರಾಜುಗೌಡ ಅಂತ ಚೇಂಜ್ ಮಾಡ್ಕೊಬಿಟ್ರು ಅವ್ರ ಹೆಸರನ್ನ. ಚೇಂಜ್ ಮಾಡ್ಕೊಂಡು ನಮ್ಮ ಭಾಗದಲ್ಲಿ ನಮ್ಮ ಪಂಚಾಯತಿ ವ್ಯಾಪ್ತಿನಲ್ಲಿ ಸುಮಾರು ಒಂದು 100 ಎಕರೆ ಜಮೀನನ್ನ ಅವರು ಬಡಾವಣೆಗಳು ಮಾಡಿದ್ದಾರೆ. ಆದ್ರೆ ಯಾವುದೇ ಒಂದು ಅಲ್ಲಿ ಬಂದು ನಮ್ಮ ಭಾಗದಲ್ಲಿ ವಿಚಾರಣೆ ಮಾಡಿದ್ರೆ ಯಾವುದೇ ಒಂದು ಲೇಔಟ್ ಕೂಡ ಅದು ಸಕ್ರಮವಾಗಿ ಮಾಡಲಿಲ್ಲ. ಎಲ್ಲ ಅಕ್ರಮ ಬಡಾವಣೆಗಳನ್ನು ಮಾಡಿದ್ದಾರೆ. ಏನು ಈ ಖಾತಾ ಆಗಲಿ ಡೂಪ್ಲಿಕೇಟ್ ಮಾಡಿದ್ದಾರೆ, ಈ ಖಾತಾ ಡೂಪ್ಲಿಕೇಟ್ ಮಾಡಿದ್ದಾರೆ, ಕನ್ವರ್ಷನ್ ಕಾಪಿ ಡೂಪ್ಲಿಕೇಟ್ ಮಾಡಿದ್ದಾರೆ, ಎಲ್ಲ ದಾಖಲೆಗಳು ಡೂಪ್ಲಿಕೇಟ್, ಪಿ ನಂಬರ್ಗಳನ್ನ ಡೂಪ್ಲಿಕೇಟ್ ಆಗಿ ಪೊಡಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಪೊಡಿ ಮಾಡ್ಕೊಂಡು ಈ ಹೊರಗಡೆ ನಾರ್ತ್ ಇಂಡಿಯನ್ಸ್ ಅವ್ರಿಗೆ ಆಲ್ಮೋಸ್ಟ್ ಹೊರಗಡೆ ಇವರೇ ಸೀಲ್ಸ್ ಏನ್ ಹಾಕ್ಬಿಟ್ಟಿದ್ದಾರೆ. ಅದಕ್ಕೆ ಯಾವ್ದು ಪಿಡಿಒ ಆಗ್ಬೋದು. ಉದಾಹರಣೆಗೆ ನಮ್ಮ ಭಾಗದಲ್ಲಿ ಪಿಡಿಒ ವೆಂಕಟರಂಗನ್ ಅಂತಿದ್ರು ನಮ್ಮ ಅಧಿಕಾರಿ ಪಿಡಿಒ ಅವರು. ಅವ್ರ ಹೆಸರನ್ನ ಉಪಯೋಗ ಪಡಿಸ್ಕೊಂಡು ಅವರೇ ಸೇನ್ ಮಾಡ್ಕೊಬಿಟ್ಟಿದ್ದಾರೆ. ಮಾಡ್ಬಿಟ್ಟು ಅವರೇನೆ ಈ ಖಾತಾಗಳು ಮಾಡ್ಕೊಬಿಟ್ಟಿದ್ದಾರೆ. ಅದರ ಬಗ್ಗೆ ನಾವು ಮೀಟಿಂಗ್ ಅಲ್ಲೆಲ್ಲ ಮಾತಾಡಿ ಜಗಳ ಮಾಡ್ಕೊಂಡು ಪಿಡಿಒ ಅವ್ರ ಕಡೆಯಿಂದ ನಾವು ನಮ್ಮ ಪೊಲೀಸ್ ಠಾಣೆ ಅಲ್ಲಿ ಲೋಕಲ್ ನಮ್ದು ಅವಲಹಳ್ಳಿ ಪೊಲೀಸ್ ಠಾಣೆ ಅಂತ ಬರುತ್ತೆ, ಅವಲಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಅವ್ರ ವಿರುದ್ಧವಾಗಿ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದೀವಿ. ಎಫ್ಐಆರ್ ಆಗಿದೆ, ಏನು ಕ್ರಮ ಜರುಗಿಸಲಿಲ್ಲ ಇದುವರೆಗೂ. ಅದೇ ರೀತಿ ನಮ್ಮ ಸ್ನೇಹಿತರಿಗೆ ಅನ್ಯಾಯ ಆದಾಗ ಕೂಡ ಅವರು ಕೂಡ ಎಫ್ಐಆರ್ ಮಾಡಕ್ ಹೋದ್ರೆ ಇವರು ವಿರುದ್ಧವಾಗಿ ಎಫ್ಐಆರ್ ಮಾಡಿದ್ದಾರೆ. ಮತ್ತೆ ನಾನು ಒಬ್ಬ ಕಾಂಗ್ರೆಸ್ ನಿಷ್ಠಾವಂತ ಕಾರ್ಯಕರ್ತ, ಮತ್ತೆ ನಾನಲ್ಲಿ ಸದಸ್ಯ, ಕಾಂಗ್ರೆಸ್ನಿಂದ ಬೆಂಬಲದಿಂದ ಗೆದ್ದಿರ್ತಕ್ಕಂಥ ಸದಸ್ಯ ನಾನು. ಈತ ಕೂಡ ಕಾಂಗ್ರೆಸ್ ನಮ್ಗೆಲ್ಲ ಮುಜುಗರ ಆಗ್ತಕ್ಕಂಥ ಈತನಿಂದ ಯಾರು ಈ ರಾಜೇಗೌಡ ಅಂತಿದ್ದಾನೆ, ಇವ್ರು ಮಾಡ್ತಕ್ಕಂಥ ಅಕ್ರಮಗಳಿಂದ ನಮ್ಗಲ್ಲಿ ಗೌರವ ಇಲ್ಲ. ಅಲ್ಲಿ ನಮ್ಮ ಪಕ್ಷಕ್ಕೆ ಗೌರವ ಇಲ್ಲ. ನಮ್ಮ ಪಕ್ಷದ ಮುಖಂಡರುಗಳು ದಯವಿಟ್ಟು ಇವ್ರನ್ನ ಪಕ್ಷದಿಂದ ಕಿತ್ತು ಬಿಸಾಕ್ಬೇಕು. ಇವ್ರನ್ನ ಇವರು ಪುಟ್ಟಣ್ಣ ಅಂಜನಪ್ಪ ಅಂತಿದ್ದಾರೆ ನೋಡಿ, ಅವರು ಗೌರವಂತ ವ್ಯಕ್ತಿಗಳು. ದಯವಿಟ್ಟು ಅಂತವ್ರನ್ನ ಬೆಂಬಲಿಸಿ. ಇಂಥವ್ರಿಗೆ ಕಳ್ಳರಿಗೆ ಸುಳ್ಳರಿಗೆ ದಯವಿಟ್ಟು ಬೆಂಬಲಿಸಬಾರ್ದು. ಇಂಥವ್ರಿಗೆ ಪಕ್ಷದಿಂದ ಟಿಕೆಟ್ ಕೊಡಬಾರದು. ಯಾಕಂದ್ರೆ ನಮ್ಮ ಲೋಕಲ್ ಹುಟ್ಟೂರಿನಲ್ಲೇನೆ ನಮ್ಮ ಬಾಲ್ಯದ ಸ್ನೇಹಿತ ಆಗಿರ್ತಕ್ಕಂಥ ರಾಜಣ್ಣ ಅಲಿಯಾಸ್ ರಾಜೇಗೌಡ. ಈ ಮನುಷ್ಯ ಸರ್ಕಾರಿ ಜಾಗಗಳನ್ನ ಎಲ್ಲ ನುಂಗಿ ನೀರು ಕುಡಿದಿದ್ದಾನಲ್ಲಿ. ಸ್ಮಶಾನ ಬಿಡ್ಲಿಲ್ಲ. ಅಲ್ಲಿ ಬಿಂದಿಗೆ ಬಾವಿ ಅಂತ ಬರುತ್ತೆ ನಮ್ಮ ಗ್ರಾಮದಲ್ಲಿ, ಹಳೆ ಕಾಲದಲ್ಲಿ ಕುಡಿಕ್ ನೀರು ತಗೊಂಡ್ಬರ್ತಾರೆ. ಆ ಬಿಂದಿಗೆ ಬಾವಿನ ಮುಚ್ಚಿಬಿಟ್ಟು ಅದನ್ನ ಕಬಳಿಸ್ಬಿಟ್ಟು ಎಲ್ಲ ಡೂಪ್ಲಿಕೇಟ್ ಡಾಕ್ಯುಮೆಂಟ್ ಗಳನ್ನ ಮಾಡ್ಬಿಟ್ಟು ಹೊರಗಡೆ ಹೊರ ರಾಜ್ಯದಂತವ್ರಿಗೆ ಕೊಟ್ಬಿಟ್ಟಿದ್ದಾರೆ. ಅವ್ರು ಬಂದ್ರೆ ನಾವೇನಾದ್ರೂ ಅವ್ರಿಗೆ ಅರ್ಥ ಹೇಳಕ್ ಹೋದ್ರೆ ಪೂರ್ತಿ ಭಾಷೆ ನಮ್ಗೆ ಅವ್ರ ಭಾಷೆ ಬರೋದಿಲ್ಲ. ಅವರೆಲ್ಲ ಹಿಂದಿ ಅವರು. ನಾವೇನಾದ್ರು ಮಾತಾಡ್ಕೊಂಡು ನಾವು ದೌರ್ಜನ್ಯ ಮಾಡ್ತೀವಿ ಅಂತ ನಮ್ಮೇಲೆ ಕಂಪ್ಲೇಂಟ್ ಕೊಡಕ್ ಹೋಗ್ತಾರೆ ಅವರು ಪೊಲೀಸ್ ಠಾಣೆಯಲ್ಲಿ. ಇವ್ರೇನ್ ಮಾಡ್ತಾರೆ, ನಮ್ಮೇಲೆ ಎತ್ಕಟ್ಬಿಟ್ಟು ನಮ್ಮೇಲೆ ಕಂಪ್ಲೇಂಟ್ ಕೊಡಿಸ್ತಾರೆ ಹೋಗ್ಬಿಟ್ಟಲ್ಲಿ. ಅವ್ರು ಹೋಗ್ಬಿಟ್ಟು ನಮ್ಮ ಸ್ನೇಹಿತರ ಮೇಲೆ ಈಗಾಗಲೇ ಎಫ್ಐಆರ್ ಗಳಾಗಿದ್ದಾವೆ. ಒಬ್ಬೊಬ್ಬರ ಮೇಲೆ 3-4 ಎಫ್ಐಆರ್ ಗಳಾಗಿದ್ದಾವೆ. ನಾನೊಬ್ಬ ಭಾಗದ ಲೀಡರ್ ಆಗಿ ನಾನು ನಮ್ಮ ಕ್ಷೇತ್ರದ ವ್ಯಾಪ್ತಿಗೆ ಬರ್ತಕ್ಕಂಥ ಅಧ್ಯಕ್ಷರು ನಂದಕುಮಾರ್ ಅಂತ ಅವ್ರ ತರ ಕರ್ಕೊಂಡು ಹೋಗ್ಬಿಟ್ಟು ನಮ್ಮ ಕಷ್ಟ ಸುಖಗಳನ್ನ ನಾವು ಅವ್ರು ಹೇಳಿ ನಮ್ಮ ಕಾರ್ಯಕರ್ತರಿಗೆ ಈ ತರ ಆಗಿದೆ, ಇವನೊಬ್ಬ ಪಕ್ಷದ ಮುಖಂಡ ಇದ್ಕೊಂಡು ಹಿಂಗೆ ನಮ್ಮ ನಾಯಕರುಗಳ ಹೆಸರುಗಳನ್ನ ಹೇಳ್ಕೊಂಡು, ನಮ್ಮ ಪಕ್ಷದ ಕಾಂಗ್ರೆಸ್ ಪಕ್ಷದ ನಾಯಕರುಗಳ ಹೆಸರುಗಳನ್ನ ಹೇಳ್ಕೊಂಡು ದುರುಪಯೋಗ ಪಡಿಸ್ಕೊಂಡು ಇವನು ನಮ್ಮ ಕಾರ್ಯಕರ್ತರಿಗೆ ಅನ್ಯಾಯ ಮಾಡ್ತಾ ಇದ್ದಾನೆ, ಮತ್ತೆ ನಮ್ಮ ಕಾರ್ಯಕರ್ತರು ಕಿರುಕುಳ ಕೊಡ್ತಾನೆ ಅಂತ ಹೇಳ್ಬಿಟ್ಟು ನಾನು ಅವ್ರ ಕಡೆಯಿಂದ ಪೊಲೀಸ್ ಠಾಣೆಗಳಿಗೆ ಇನ್ಫ್ಲೂಯೆನ್ಸ್ ಮಾಡಿಸ್ಬಿಟ್ಟು ಆಮೇಲೆ ಇವ್ರನ್ನ ಬಿಡಿಸ್ಕೊಂಬರಂತ ಕೆಲಸಗಳು ಮಾಡಿದ್ದೀನಿ. ಈ ಮನುಷ್ಯ ಫೋನ್ ಮಾಡ್ಬಿಟ್ಟು ಏನಯ್ಯ ಅಂತ ಕೆಲಸ ಮಾಡಿದ ಅಂತ ಹೇಳಿದ್ರೆ ಸೇರಿಸಿ ಮಾತನಾಡೋಣ, ರಾಜಿ ಮಾಡ್ಕೊಳ್ಳೋಣ ಅಂತ ಹೇಳ್ತಾನೆ. ಅದಾದ ನಂತರ ಫೋನ್ ತೆಗಿತಾ ಇಲ್ಲ. ಸುಮಾರು 500 ಫೋನ್ ಕರೆಗಳನ್ನು ಮಾಡಿದ್ದೇನೆ, ಇದುವರೆಗೂ ನಮ್ಮ ಫೋನ್ ತೆಗಿತಾ ಇಲ್ಲ ಆತ. ಹಂಗಾಗಿ ಯಾರಿಗೂ ಸಿಗ್ತಾ ಇಲ್ಲ. ಒಂದು ಏನಪ್ಪಾ ಅಂದ್ರೆ ಯಾರು ಮಹಿಳೆಗೆ ಇಲ್ಲಿ ಶಿಡ್ಲಘಟ್ಟದಲ್ಲಿ ಬೈದಿದ್ದಾನೆ, ಆಯಮ್ಮನ್ಗೆ ನನ್ನ ಕಡೆಯಿಂದ ಧನ್ಯವಾದಗಳನ್ನು ಹೇಳ್ತೀನಿ. ಏನಕ್ಕೆ ಅಂತಂದ್ರೆ ಒಬ್ಬ ಹೆಣ್ಮಕ್ಳು ಭಯ ಬೀಳದೆ, ಇಂಥ ನೀಚರಿಗೆ ಭಯ ಬೀಳದೆ ಧೈರ್ಯವಾಗಿ ಬಂದು ಕಂಪ್ಲೇಂಟ್ ಕೊಟ್ಟಿದಾರಲ್ಲ, ನಾವು ಹ್ಯಾಂಡ್ಸ್ ಅಪ್ ಅಂತ ಹೇಳ್ಬೇಕು ತಾಯಿಗೆ. ಮತ್ತೆ ಇಂಥ ದುಷ್ಟರನ್ನ ದಯವಿಟ್ಟು ಇಲ್ಲಿನ ಲೋಕಲ್ ಜನಗಳು ನಂಬಬಾರದು. ಯಾಕಂದ್ರೆ ಇಂಥ ಕಳ್ಳರು ಸುಳ್ಳರಿಗೆ ನೀವು ಗೌರವ ಕೊಟ್ಟು ಏನಾದ್ರು ನಿಮ್ಮ ಅದೃಷ್ಟ ಅನ್ಕೊಳ್ಳಿ. ಇವ್ನು MLA ಆಗದೆ ಇರೋದು. ಆಕ್ಚುಲಿ ಇವನೇನಾದ್ರೂ MLA ಆಗಿದ್ರೆ ಈ ಶಿಡ್ಲಘಟ್ಟನ ಈ ತಾಲೂಕು ಕಚೇರಿ ಆಗ್ಬೋದು, ಈ ನಮ್ಮ ಏನು ಪರಿವೀಕ್ಷಣಾ ಮಂದಿರ ಆಗ್ಬೋದು, ಇದನ್ನೆಲ್ಲ ಡೂಪ್ಲಿಕೇಟ್ ಬೋಗಸ್ ಖಾತಾಗಳು ಮಾರಿ ಬೇರೆಯವ್ರಿಗೆ ಮಾರ್ಬಿಡ್ತಾ ಇದ್ದ. ಅದೇ ರೀತಿ ನಮ್ಮ ಜನರಿಗೂ ಕೂಡ, ಮತದಾರರನ್ನು ಕೂಡ ಅಡ ಇಟ್ಬಿಡ್ತಾ ಇದ್ದ ಬೇರೆಯವ್ರಿಗೆ. ಅಷ್ಟು ದುಷ್ಟ ಮನುಷ್ಯ ಆಯ್ತಾ. ಆದ್ರೆ ನಮ್ಗೆ ಅಷ್ಟನ್ನೇ ಆಗಿದೆ. ನಮ್ ಸುತ್ತ ನಾನೇ ಕಣ್ಣಾರ ಕಂಡಿದ್ದೇನೆ. ನಮ್ಮ ಸ್ನೇಹಿತರುಗಳಿಗೆ ನಮ್ಮ ಭಾಗದಲ್ಲಿ ಸುಮಾರು ನೋಡಿ, ಉದಾಹರಣೆಗೆ ಇಲ್ಲೇ ಇದೆ ನೋಡಿ, ರೈತರಿಗೆ ಬೋಗಸ್ ಡೂಪ್ಲಿಕೇಟ್ ಇದನ್ನ ಡಿಡಿ ಮಾಡಿಸ್ಬಿಟ್ಟು ಕಲರ್ ಜೆರಾಕ್ಸ್ ಮಾಡಿ ಕೊಟ್ಬಿಡ್ತಾನೆ. ಅವಿದ್ಯಾವಂತರು ಗೊತ್ತಾಗೋದಿಲ್ಲ. ಅವ್ರೇನ್ ಮಾಡ್ತಾರೆ, ಯಾರೋ ನಮ್ಮಂತ ಲೀಡರ್ಗಳು ಫೋನ್ ಮಾಡ್ತಾರೆ, ಅಣ್ಣ ಡಿಡಿ ಕೊಟ್ಟಿದ್ದಾರೆ ರಿಜಿಸ್ಟರ್ ಮಾಡುವಂತ ಮಾಡ್ಬಿಡಪ್ಪ ಅಂತ ಹೇಳ್ತೀವಿ. ಅವ್ರು ಹೋಗ್ಬಿಟ್ಟು ರಿಜಿಸ್ಟರ್ ಮಾಡ್ಬಿಡ್ತಾರೆ. ರಿಜಿಸ್ಟರ್ ಆದ್ಮೇಲೆ ಗೊತ್ತಾಗುತ್ತೆ ಡೂಪ್ಲಿಕೇಟ್ ಕೊಟ್ಟಿದ್ದಾನೆ, ಜೆರಾಕ್ಸ್ ಕೊಟ್ಟಿದ್ದಾನೆ ಅಂತ. ಡಿಡಿನ ಇದೆ ನೋಡಿ ಸ್ವಾಮಿ, ಇಲ್ಲಿ ನೋಡಿ ಸಾಕ್ಷಿ ಇಲ್ಲ ಇದೆ. ಡೂಪ್ಲಿಕೇಟ್ ಡಿಡಿ ಕೊಡ್ತಾನೆ ರೈತರಿಗೆ ಅವಿದ್ಯಾವಂತರು ಗೊತ್ತಿರೋದಿಲ್ಲ ಪಾಪ. ಅವರು ಯಾರೋ ನಮ್ಮಂತವ್ರು ಗೊತ್ತಿರೋ ಫೋನ್ ಮಾಡ್ತಾರೆ. ಕಮಿಷನ್ ಕೊಡ್ಬೇಕಂತ ಮೊದಲೇ ಹೇಳಲ್ಲ ಅವರು. ಅಲ್ಲಿ ಸಬ್ ರಿಜಿಸ್ಟರ್ ಹೋಗುವಾಗ ಫೋನ್ ಮಾಡ್ತಾರೆ, ಸ್ವಾಮಿ ಹಿಂಗಾಗ್ಬಿಟ್ಟಿದೆ ಅಣ್ಣ, ಏನ್ ಮಾಡ್ಬೇಕಣ್ಣ, ಹಿಂಗಾಗಿದೆ ಡಿಡಿ ಕೊಟ್ಟಿದ್ದಾನೆ ಅಂತ. ಮಾಡಿಯಪ್ಪ ಅಂತ ಹೇಳ್ತೀವಿ. ಮಾಡಿದಾದ್ಮೇಲೆ ಬಂದು ನೋಡಿದ್ರೆ ಆಮೇಲೆ ಡೂಪ್ಲಿಕೇಟ್ ಕಲರ್ ಜೆರಾಕ್ಸ್ ಮಾಡಿ ಕೊಟ್ಬಿಟ್ಟಿದ್ದಾನೆ. ಈ ತರ ಬಹಳಷ್ಟು ಮೋಸ ಮಾಡಿದ್ದಾನೆ. 100 ಜನ ಈ ನೊಂದಂತ ಜನರಲ್ಲಿ ಇದ್ದಾರೆ. ದಯವಿಟ್ಟು ಅವ್ರನ್ನ ಬಂಧನ ಮಾಡಬೇಕು. ಕಾನೂನು ರೀತಿಯವ್ರಿಗೆ ಶಿಕ್ಷೆ ಕೊಡಬೇಕು. ಮೊದಲನೇದಾಗಿ ನಮ್ಮ ಪಕ್ಷಕ್ಕೆ ಮುಜುಗರ ಮಾಡ್ತಾ ಇರ್ತಕ್ಕಂಥ, ಅವಮಾನ ಮಾಡ್ತಾ ಇರ್ತಕ್ಕಂಥ ಇಂಥ ವ್ಯಕ್ತಿಗಳಿಗೆ ಬೆಂಬಲಿಸಬಾರದು. ಇವ್ರನ್ನ ಪಕ್ಷದಿಂದ ವಜಾ ಮಾಡ್ಬೇಕಂತ ನಾನು ದಯವಿಟ್ಟು ನಮ್ಮ ರಾಜ್ಯದ ನಾಯಕರುಗಳನ್ನ ನಾನು ಇಲ್ಲಿಂದ ಬೇಡ್ಕೊಳ್ತೇನೆ ಮತ್ತೆ ಮನವಿ ಮಾಡಿಕೊಳ್ತೇನೆ. ಬೈರೇಶ್ ಅಂತ ಹೇಳ್ಬಿಟ್ಟು ಸದಸ್ಯ ಮಂಡೂರು. ಸರ್, ನನ್ನ ಹೆಸರು ಆಶಾಲತಾ.
ನಾನು ಇರೋದು ಬೊಮ್ಮೆನಹಳ್ಳಿಯಲ್ಲಿ. ನನ್ನ ಜಮೀನ್ ಇರೋದು ಕೂಡ ಬೊಮ್ಮೆನಹಳ್ಳಿಯಲ್ಲೇ ಸರ್. ಸರ್ವೆ ನಂಬರ್ 149. ರಾಜಣ್ಣ ಅನ್ನೋರು ಒಂದ್ 10 ವರ್ಷಗಳ ಹಿಂದೆ ನನ್ನ ಜಮೀನನ್ನು ಒಂದೇ ಎಕರೆ 18 ಕುಂಟೆ ಇತ್ತು ಸರ್. ನಮ್ ಜಮೀನ್ ಗಿಫ್ಟೆಡ್ ಆಗಿರೋದು ನನ್ನ ತಾತನ ಕಡೆಯಿಂದ. ಈತ ನನ್ಗೆ ನಮ್ಮೂರ್ ಪಕ್ಕ ಇದ್ದಂತ ಬೆಣಿಗೇನಹಳ್ಳಿಯಲ್ಲಿ ವಾಸವಾಗಿರ್ತಾರೆ ಸರ್ ರಾಜಣ್ಣ. ಅವಾಗ ರಾಜಣ್ಣ, ಇವಾಗ ರಾಜಿಗೌಡ ಅವರು ವಾಸವಾಗಿರ್ತಾರೆ ಸರ್. ನನ್ಗೆ ಖಾತಾ ಮಾಡಿಸ್ತೀನಿ. ಅವಾಗ ನನ್ನ ಹೆಸರು ಜಮೀನ್ ಆಗಿತ್ತಷ್ಟೇ, ನಮ್ ತಾತ ಜಮೀನ್ ಬರ್ದಿದ್ರಷ್ಟೇ, ಖಾತಾ ಆಗಿರ್ಲಿಲ್ಲ. ಈತ ಖಾತಾ ಮಾಡಿಸ್ತೀನಿ ಅಂತ ಕರ್ಕೊಂಡೋಗಿ ಸಬ್ ರಿಜಿಸ್ಟರ್ ಆಫೀಸ್ಗೆ ಅಗ್ರಿಮೆಂಟ್ ಮತ್ತೆ ಜಿಪೆ 2 ಮಾಡಿಸ್ಕೊಂಡಿರ್ತಾನೆ ಸರ್. ಇದು ನನಗೆ ಗೊತ್ತಿಲ್ಲ. ಆತ ಏನ್ ಮಾಡಿದಾನೆ, ಒಂದು 1,45,00,000 ಸಬ್ ರಿಜಿಸ್ಟರ್ ಮುಂದೆ ಕ್ಯಾಶ್ ಕೊಟ್ಬಿಟ್ಟಿದ್ದೇನೆ ಅಂತ ಅವನು ಸೈನ್ ಮಾಡಿಸ್ಕೊಂಡಿದ್ದಾರೆ ಸರ್ ರಾಜಣ್ಣ ಅನ್ನೋರು. ಆ ರಾಜಣ್ಣ ಅವರು ಸೈನ್ ಮಾಡಿಸ್ಕೊಂಡು ಯಾವ್ದೇ ರೀತಿ ದುಡ್ಡು ಕೊಟ್ಟಿರಲ್ಲ. ನನ್ಗೆ ಅದು ಅಗ್ರಿಮೆಂಟ್ ಆಗಿರೋದು ಗೊತ್ತಿಲ್ಲ, ಜಿಪಿ ಆಗಿರೋದು ಕೂಡ ಗೊತ್ತಿಲ್ಲ ಸರ್ ನನ್ಗೆ. ಹಿಂಗೆ ನಮ್ಮೂರವ್ರಿಗೆ, ಪಕ್ಕದೂರವ್ರಿಗೆ ಹಿಂಗೆ ಗೊತ್ತಾಗಿ ನಾನು ಕೇಳಿದಾಗ ನಮ್ಮ ಯಜಮಾನ್ರು ಮತ್ತೆ ನಾವಿಬ್ರು ಹೋಗಿ ಅದನ್ನ ಚೆಕ್ ಮಾಡಿದ್ವಿ ಸರ್. ನಾವು ಹೋಗಿ ಹೌದಾ ಅವ್ನು ಮಾಡಿಸ್ಕೊಂಡಿರೋದು ನಿಜನೇ. ಹಂಗೆ ಇಮಿಡಿಯೇಟ್ ಆಗಿ ಅವ್ರ ಆಫೀಸ್ಗೆ ಹೋದೆ ಸರ್. ನಾನು ನಮ್ಮ ಯಜಮಾನ್ರು ಇಬ್ರು ಹೋದ್ವಿ. ಹೋಗಿದ್ದೇನೆ ಅಲ್ಲಿ ಈತ ಹೌದಮ್ಮ ಮಾಡಿಸ್ಕೊಂಡಿರೋದು ನಿಜನೇ, ನಾನೇನ್ ಕೊಡ್ತೀನಮ್ಮ ದುಡ್ಡು, ನಿಂಗೇನ್ ಮೋಸ ಮಾಡಲ್ಲ, ನಿನ್ನ ಅಕ್ಕ ತಂಗಿ ತರ ನನ್ಗೆ, ನಾನು ಕೊಡ್ತೀನಮ್ಮ ನಿಂಗೆ ಅಮೌಂಟ್ ಅಂತೇಳಿ ಆವತ್ತೇ ಚೆಕ್ಗಳು ಕೊಟ್ಟ ಸರ್. 1,45,00,000 ಚೆಕ್ಗಳು ಕೊಟ್ಟ ಸರ್. ಎಲ್ಲಾನು ಚೆಕ್ಗಳು ಕೊಟ್ಟಿದ್ರು ಕೂಡ ಎಲ್ಲಾ ಚೆಕ್ಗಳು ಬೋಗಸ್ ಚೆಕ್ಗಳು. ನಂಬರ್ಗಳಲ್ಲಿ ಒಂದು ಅಮೌಂಟ್ ಮತ್ತೆ ಬರ್ದಿರೋದೇ ಒಂದು ಅಮೌಂಟ್ ಇತ್ತು ಸರ್. ಡಿಫ್ರೆನ್ಸ್ ಆಗಿ ಕೊಟ್ಟಿದ್ದ. ಮತ್ತೆ ಅದನ್ನ ವಾಪಸ್ ಎತ್ಕೊಂಡೋಗಿ ಕೊಟ್ವಿ ನಾವು. ಮತ್ತೆ ಆತ ಇನ್ನ ಬೇರೆ ಚೆಕ್ಗಳು ಕೊಟ್ಟ 1,45,00,000. ಆ ಚೆಕ್ಗಳನ್ನ ನಾನು 6 ತಿಂಗಳ ಟೈಮ್ ನಿಮ್ಗೆ ಒಂದೊಂದ್ ಚೆಕ್ ನಾನು ಹೇಳಿದಾಗ ನೀವು ಚೆಕ್ಗಳು ಹಾಕೊಳ್ಳಿ ಅಂತ ಹೇಳ್ದೆ ಸರ್ ಅಂತ. ಸರಿ ಆಯ್ತು. 6 ತಿಂಗಳ ತನಕ ಕಾದು ಕೇಳಿದ್ರೆ ಅವಾಗೂ ದುಡ್ಡು ಬಂದಿಲ್ಲ. ನಾನು ಆ ಟೈಮಲ್ಲಿ ಡಿಲಿವರಿಗಂತ ಹೋಗಿದ್ದೆ ಸರ್ ನಮ್ ತವ್ರ ಮನೆಗೆ. ಆ ಟೈಮಲ್ಲಿ ಈತ ಮಾಡಿಸ್ಕೊಂಡಿರೋದು ಸುಮಾರು 9 ತಿಂಗಳು. ನನ್ಗೆ ತುಂಬಾ ತನಕ ಅವನ ಆಫೀಸ್ ಸುತ್ತಿದೀನಿ ಸರ್ ನಾನು. ಅವನಿಗೆ ಒಂಚೂರು ಕಣ್ಣೆ ಅನ್ನೋದೇ ಬಂದಿಲ್ಲ ಸರ್ ಆತನಿಗೆ. ಮತ್ತೆ ದುಡ್ಡು ಕೊಡಲ್ಲ ಅಂತ ನನ್ಗೆ ಗೊತ್ತಾಯ್ತು. ಆಮೇಲೆ ನಾನೇನ್ ಮಾಡಿದೆ, ಒಂದು 2 ವರ್ಷ ಬಿಟ್ಕೊಂಡು ಜಿಪೆ ಕ್ಯಾನ್ಸಲ್ ಮಾಡಿದೆ ಸರ್. ನಾನು ತಂಬ್ಕೊಟ್ಟು ಮತ್ತೆ ಅವ್ನ್ ಪೇಪರ್ ಪಬ್ಲಿಕೇಶನ್ ಕೊಟ್ಟು ಆಮೇಲೆ ರಿಜಿಸ್ಟರ್ ಆಫೀಸಲ್ಲಿ ಹೋಗಿ ಕ್ಯಾನ್ಸಲ್ ಮಾಡಿರ್ತೀನಿ. ಆ ತಂಬ್ಕೊಡೋ ಟೈಮಲ್ಲಿ ನಾನು ಒಬ್ಳೆ ಹೋಗಿ ತಂಬ್ಕೊಡೋ ತರ ಇತ್ತು ಸರ್ ಜಿಪೆ ಕ್ಯಾನ್ಸಲೇಷನ್. ಅದಾದ್ಮೇಲೆ ಇಬ್ರು ಹೋಗಿ ತಂಬ್ಕೊಟ್ಟು ಕ್ಯಾನ್ಸಲ್ ಮಾಡೋ ತರ ಕಾನೂನು ಚೇಂಜ್ ಆಯ್ತು. ನಾನ್ ಮಾಡೋ ಟೈಮಲ್ಲಿ ಒಬ್ರೆ ಕೊಟ್ಟು ಕ್ಯಾನ್ಸಲ್ ಮಾಡೋ ತರ ಇತ್ತು. ಕ್ಯಾನ್ಸಲ್ ಮಾಡಿದ್ರು ಕೂಡ ಆತ ಏನ್ ಮಾಡ್ತಾನೆ, 3 ವರ್ಷದ ತನಕ ಮತ್ತೆ ಕ್ಯಾನ್ಸಲ್ ಮಾಡಿದ ಅವನೇ ಸೆಟಲ್ಮೆಂಟ್ ಕರೀತಾನೆ ಸರ್ ನಮ್ಮನ್ನ. ₹1 ದುಡ್ಡು ಕೊಟ್ಟಿರಲ್ಲ ಸರ್ ನಮ್ಗೆ. ಅವನ್ಗೆ ಏನೋ ಒಂಥರ ಆಗ್ಬಿಟ್ಟಿದೆ, ಏನಾದ್ರು ಮಾಡಿ ಮೋಸ ಮಾಡಿ ಹೊಡೆದ್ಬಿಡ್ಬೇಕು ಈಕೆ ಹತ್ರ ಜಮೀನು ಅಂತ. ಅದ್ಗೆ ನನ್ ಕೊಡಕ್ಕೆ ಮನ್ಸು ಬರ್ತಾ ಇಲ್ಲ. ಕೇಳ್ಕೊಂಡ್ರು ಮನ್ಸು, ಅದ್ ಏನಕ್ಕೆ ಅಂತ ಗೊತ್ತಾಗ್ತಿಲ್ಲ. ಒಂದ್ ಹೆಣ್ಮಗಳು ಇಷ್ಟೆಲ್ಲ ಕೇಳ್ಕೊಂತಾ ಇದ್ರು, ಒಂದ್ ಸ್ವಲ್ಪನಾದ್ರೂ ಕೊಟ್ಟಿದ್ರು. ಆ ಟೈಮಲ್ಲಿ ನನ್ಗೆ ಏನಕ್ಕೋ ಆಗ್ತಾ ಇತ್ತು ಸರ್. ನನ್ಗೆ ₹1 ದುಡ್ಡು ಕೊಟ್ಟಿಲ್ಲ ಸರ್ ಆತ. ಆಮೇಲೆ ಆಯ್ತಮ್ಮ ಕೊಡ್ತೀನಿ, ಹಿಂಗ್ ಒಂದೇ ಸಲ ಕೊಡ್ತೀನಿ ಅಂತ ಹೇಳ್ಕೊಂಡು ಯಾಮರ್ಸ್ಕೊಂಡೆ ಬರ್ತಾ ಇದ್ದ ಸರ್. ನಾನು ಹೋಗಕ್ ಆಗಿಲ್ಲ, ಡೆಲಿವರಿ ನಂಗೆ ಮಗು ಅದೆಲ್ಲ ಅಂತ ನಾನು ಹೋಗಕ್ ಆಗಿಲ್ಲ. ಮಗುನ ಎತ್ಕೊಂಡು ಕೂಡ ಹೋಗಿದೀನಿ ಸರ್, ಎಳೆ ಮಗುನ. ಅವನ್ಗೆ ಆವಾಗ್ಲೂ ಕಣ್ಣೇ ಬಂದಿಲ್ಲ ಸರ್ ಆತನ್ಗೆ. ಆ ಮಗುನ ಇಟ್ಕೊಂಡು ಕೂಡ ಹಣ ಅಂತ ಕೇಳ್ತೀನಿ ಸರ್. ನಾನು ಆಫೀಸಲ್ಲಿ ಕಣ್ಣೇ ಬಂದಿಲ್ಲ ಸರ್ ಆತನ್ಗೆ. ಆಮೇಲೆ ಸರಿ ನಂಗೆ ಗೊತ್ತಾಗೋಯ್ತು. ಜಿಪೆ ಕ್ಯಾನ್ಸಲ್ ಮಾಡಿದಾದ್ಮೇಲೆ ಅವನ್ ಕಡೆ ಬಿಟ್ಬಿಟ್ಟೆ ಸರ್ ನಾನು. ಮತ್ತೆ ಆತ OS ನಂಬರ್ ಹಾಕೊಂಡ 3 ವರ್ಷ ಆಗಿದಾದ್ಮೇಲೆ ಅವನೇ ಕೇಸ್ ಫೈಲ್ ಮಾಡ್ದ ನಮ್ಮ ಮೇಲೆ. ಈ ತರ ನಾವು 1,45,00,000 ದುಡ್ಡು ಇಸ್ಕೊಂಡು ಅಗ್ರಿಮೆಂಟ್ ಮಾಡ್ಕೊಟ್ಟು ನಮ್ಗೆ ಬರ್ತಾ ಇಲ್ಲ ಅಂತ. ಅವ್ನ್ ನಾವು ಸಾಬೀತ್ ಮಾಡ್ಬೇಕು. ಅವನು 1,45,00,000 ಕೊಟ್ಟಿರೋದನ್ನ ಸಾಬೀತ್ ಮಾಡಿಲ್ಲ. ಡಿಸ್ಮಿಸ್ ಆಯ್ತು ಸರ್ ಕೇಸು. ಆ ಕೇಸ್ ಡಿಸ್ಮಿಸ್ ಆಯ್ತು. ಆ ಕೇಸ್ ಅವನ್ ಹಾಕೊಂಡ ಇರ್ಬೇಕಾದ್ರೆ ಅವನೇ ಸ್ಟೇ ತಂದಿಕ್ಕಿದ್ದೆ ಸರ್ ಅದ್ರ ಮೇಲೆ. ಆ ಸ್ಟೇ ತಂದಿದ್ದಾಗ ಅವ್ನ್ ಸ್ಟೇ ಇದ್ರು ಕೂಡ ಅದು ಪಾಣಿಲಲ್ಲಿ ಕೂಡ ಎಂಟ್ರಿ ಮಾಡಿಸ್ಬಿಟ್ಟಿದ್ದ ಸ್ಟೇನ. ಈಕೆ ಯಾರಿಗೂ ಮಾರ್ಕೊಳಕ್ ಆಗ್ಬಾರ್ದು, ಏನು ಮಾಡಕ್ ಆಗ್ಬಾರ್ದು, ತೊಂದ್ರೆ ಕೊಡೋ ಉದ್ದೇಶದಿಂದ ಪಾಣಿನಲ್ಲಿ ಸ್ಟೇ ಎಂಟ್ರಿ ಮಾಡಿಸಿದ್ದ. ಸ್ಟೇ ಎಂಟ್ರಿ ಇದ್ರು ಕೂಡ ಆತ ಪ್ರಭಾವತಿ ಅನ್ನೋರ ಹೆಸರಿಗೆ ಗುಂಡಣ್ಣ ಕಾರ್ಪೊರೇಟರ್, ಎಕ್ಸ್ ಕಾರ್ಪೊರೇಟರ್ ಅವರ ಧರ್ಮಪತ್ನಿ ಪ್ರಭಾವತಿ ಅವ್ರ ಹೆಸರಿಗೆ 29 ಕುಂಟೆ, ಈತನ ಹೆಸರಿಗೆ ದಮ್ಲೂರು ಸರ್, ದಮ್ಲೂರು 29 ಕುಂಟೆ ಮತ್ತೆ ಈತನ ಹೆಸರಿಗೆ 29 ಕುಂಟೆ ರಿಜಿಸ್ಟರ್ ಮಾಡ್ಕೊಂತಾನೆ ಸರ್. ಅದ್ರ ಸೆಲ್ಫ್ ಅಂದ್ರೆ ನನ್ ಜಿಪೆ ಕ್ಯಾನ್ಸಲ್ ಮಾಡಿದ್ರು ಕೂಡ ಆತನೇ ಅವನ ಹೆಸರಿಗೆ ನಾನು ಹೋಗಿ ನನ್ ಜಾಗದಲ್ಲಿ ಅವನೇ ನಿಂತ್ಕೊಂಡು ಫೋಟೋ ತಟ್ಕೊಂಡು ಅವನೇ ಸೆಲ್ಫ್ ಆಗಿ ರಿಜಿಸ್ಟರ್ ಆಕೆ ಹೆಸರಿಗೆ 29 ಕುಂಟೆ ರಿಜಿಸ್ಟರ್ ಮಾಡ್ಕೊಡ್ತೇನೆ ಸರ್. ಇದ್ ನನ್ಗೆ ಗೊತ್ತಾಗಿದ್ದೇನೆ. ಅದ್ರಲ್ಲೂ ಫೋರ್ಜರಿ ಮಾಡಿದ್ದೇನೆ ಸರ್. ನನ್ ಜಮೀನ್ ಕನ್ವರ್ಷನ್ ಆಗಿಲ್ಲ, ಕೃಷಿಯೇತರ ಭೂಮಿ ಅದು. ಕೃಷಿ ಭೂಮಿ ಯಾರ್ದೋ ಜಮೀನ್ದು ಪಟ್ಟಂದೂರು ಅಗ್ರಹಾರದ್ದು ಜಮೀನ್ದು ಡಾಕ್ಯುಮೆಂಟ್ಸ್ ಎತ್ಕೊಂಬಂದ್ ತೋರಿಸಿ ಕನ್ವರ್ಷನ್ ಆಗಿದೆ ಅಂತ ಅವ್ರಿಗೆ ಭಾಗ ಮಾಡ್ಕೊಂಡಿರೋದು. ಇದು ಗೊತ್ತಾಗಿದೆ. ನಾನು ಬಾಣಸವಾಡಿ ಪೊಲೀಸ್ ಸ್ಟೇಷನ್ ಅಲ್ಲಿ FIR ಮಾಡಿಸಿದೀನಿ ಸರ್. ಇದು ಅಲ್ಲೂ ನ್ಯಾಯ ಸಿಕ್ಕಿಲ್ಲ ಸರ್ ನನಗೆ. ಮತ್ತೆ DCRL ಇಂದ ತಗೊಂಡ್ಬಂದು ಅಲ್ಲಿ ಅಟ್ರಾಸಿಟಿ ಕೇಸ್ ಫೈಲ್ ಮಾಡಿಸ್ದೆ. ಅವರು ಬಾಣಸವಾಡಿಯಲ್ಲಿ ಅರೆಸ್ಟ್ ಕೂಡ ಮಾಡಿಸಿದ್ರು. ಆತ ಬಾಣಸವಾಡಿಯಲ್ಲಿ ಬಂದ್ಬಿಟ್ಟು ಆಯ್ತು ಬಾಮ್ಮ ಸೆಟಲ್ಮೆಂಟ್ ಮಾಡ್ತೀನಿ ಆಫೀಸ್ ಬನ್ನಿ ಅಂತ ಕರ್ಕೊಂಡೋದನು.
ಅವ್ರ ಹೆಂಡತಿ ಸಹನಾ ಅನ್ನೋರು ಅವರಷ್ಟು ಅವರೇ ಬಟ್ಟೆಗಳು ಹರ್ಕೊಂಡು ನಮ್ಮ ಯಜಮಾನ್ರ ಮೇಲೆ ರೇಪ್ ಕೇಸ್ ಫೈಲ್ ಮಾಡ್ಬಿಟ್ರು ಸರ್. ನನ್ನ ಮೇಲೆ, ನಮ್ಮ ಯಜಮಾನ್ರ ಮೇಲೆ. ನಂದು A1 ಅವ್ರದ್ದು A2 ಅಂತ ಫೈಲ್ ಮಾಡು. ಅವಾಗ ನಮ್ಮ ಯಜಮಾನ್ರಿಗೆ ಸ್ವಲ್ಪ ಅವಮಾನ ತರ ಆಗೋಯ್ತು, ಒಂಥರ ಆಗ್ಬಿಡ್ತು ಸರ್. ಅವರು ಜಾಸ್ತಿ ಕುಗ್ಗೋಗ್ಬಿಟ್ರು ಸರ್. ಅದೇ ವಿಚಾರಕ್ಕೆ ಜಾಸ್ತಿ ಕುಗ್ಗೋಗ್ಬಿಟ್ರು. ಈ ತರ ನನ್ಗೆ ಅವಮಾನ ಆಗೋಯ್ತಲ್ಲ ಅಂತ ಅವತ್ತಿಂದನೇ ನನಗೆ ಸ್ಟಾರ್ಟ್ ಆಯ್ತು ಸರ್. ಯಾವಾಗ ಇವ್ನ್ ಜಮೀನ್ ಬರ್ದ ಅವತ್ತಿಂದನೇ ಸ್ಟಾರ್ಟ್ ಆಯ್ತು. ಎಲ್ಲೋ ಒಂದ್ ಹತ್ರ ಇದ್ದೆ ನಾನು. ಆವಾಗ ಅವ್ರು ಜಾಸ್ತಿ ಮನ್ಸ್ ಕೆಡ್ಸ್ಕೊಂಡ್ಬಿಟ್ರು. ಈ ಜಮೀನ್ ವಿಚಾರಕ್ಕೆ ಬಂದಿಲ್ಲ. ಇದಾದ ನಂತರ ಸರ್ ಆತನೇ ಕೇಸ್ ಡಿಸ್ಮಿಸ್ ಆಗಿದ್ರು ಕೂಡ ಮತ್ತೆ ಇನ್ನೊಂದ್ಸಲ ಮಿಸ್ಲೇನಿಯಸ್ ಹಾಕೊಂತಾನೆ. ಅದು ಕೇಸ್ ಅಲವ್ ಆಗಿದ್ಯೋ ಇಲ್ಲೋ ಅಂತ ಇನ್ನ ಆರ್ಡರ್ಸ್ ಎಲ್ಲ ಇತ್ತು ಸರ್. ಕೇಸ್ ಅಲವ್ ಆಗಿಲ್ಲ. ಆವಾಗ ಆತನ ಹೆಂಡತಿ ಹೆಸರಿಗೆ ಇದ್ದೇ ಜಮೀನನ್ನ ಫುಲ್ ರಿಜಿಸ್ಟರ್ ಮಾಡ್ಬಿಟ್ಟಿದ್ದಾನೆ ಸರ್. ರಿಜಿಸ್ಟರ್ ಮಾಡಿ ಖಾತಾನು ಮಾಡಿಸ್ಕೊಂಡ್ಬಿಟ್ಟಿದ್ದಾನೆ. ರಿಜಿಸ್ಟರ್ ಆಗಿದ್ ನನ್ಗೆ ಗೊತ್ತಾಯ್ತು. ಎಲ್ಲಾ ತರ ಡಾಕ್ಯುಮೆಂಟ್ಸ್, ಅವನು GPay ಕ್ಯಾನ್ಸಲ್ ಮಾಡಿರೋದು ಪ್ರತಿಯೊಂದು ಎತ್ಕೊಂಡೋಗಿ ಹಾಕಿದ್ರು ಕೂಡ ಅಲ್ಲಿ ತಾಲೂಕ್ ಆಫೀಸ್ ಅಲ್ಲ, ಸಬ್ ರಿಜಿಸ್ಟರ್ ಆಫೀಸ್ ಅಲ್ಲಿ ಅವರು ತಹಸೀಲ್ದಾರ್ ಖಾತಾ ಮಾಡಿಸಿದ್ದಾರೆ ಸರ್. ಇದ್ರ ಬಗ್ಗೆ ಕೇಳಕ್ ಹೋದ್ರು ಕೂಡ ಜಾಸ್ತಿ ನೀನ್ ರೌಡಿ ರಿಜಿಸ್ಟರ್ ಹಾಕ್ಸ್ತೀನಿ, ನೀನ್ ಬಿಡಲ್ಲ, ನೀನ್ ಎಲ್ಲೋದ್ರು ಬಿಡಲ್ಲ, ನೀನ್ ತವ್ರ ಮನೇಲಿ ಇದ್ರು ಬಿಡಲ್ಲ, ನಿನ್ ಗಂಡನ ಮನೇಲಿ ಇದ್ರು ಬಿಡಲ್ಲ. ನನ್ ಗೊತ್ತು ನೀನ್ ಏನ್ ಮಾಡ್ಬೇಕು, ನಾನ್ ಮಾಡಿ ತೋರಿಸ್ತೀನಿ ಅಂತಾನೆ ಸರ್. ರೌಡಿ ರಿಜಿಸ್ಟರ್ ಹಾಕ್ಸ್ತಾನಂತೆ ನನ್ನನ್ನ ಸರ್. ತುಂಬಾನೇ ಮಾಡಿದ್ದೇನೆ ಸರ್. 13 ವರ್ಷದಿಂದ ನಾನು ಕೇಸ್ಗಳು ಸುತ್ಕೊಂಡ್ ಬರ್ತಾ ಇದ್ದೀನಿ ಸರ್. ಇವಾಗ ನೀನ್ ಈ ಕೋರ್ಟಲ್ ಗೆದ್ರೆ ನಾನು ಹೈಕೋರ್ಟ್ಗೆ ಹೋಗ್ತೀನಿ ಅಂತಾನೆ ಸರ್. ಇವಾಗ ಜಡ್ಜ್ಗಳನ್ನೇ ಬುಕ್ ಮಾಡ್ತಾನಂತೆ ಸರ್. ನಾನ್ ಲಾಯರ್ಗಳಿಟ್ರೆ ನಮ್ ಕಡೆ ಲಾಯರ್ಗಳಿಗೆ ದುಡ್ಡು ಕೊಟ್ಟು ಕೊಂಡ್ಕೊಂತ ಇದ್ದಾನೆ ಸರ್. ಅವನು ಇನ್ನೆಲ್ಲಿ ಸರ್ ನಂಗೆ ನ್ಯಾಯ ಸಿಕ್ಕೋತ್ತೆ ಹೇಳಿ ಸರ್ ನೀವು. ಸರ್ ಎಲ್ಲ ನಾನು ಕೋರ್ಟಲ್ ಕೇಸ್ ಫೈಲ್ ಮಾಡಿದೀನಿ. ಒಂದು 6 ಜನ ಲಾಯರ್ಗೆ ನಾನು ಲಾಯರ್ ಫೀಸ್ ಅೌನ್ಸ್ ಕೊಡ್ಬೇಕಂದ್ರೆ 13 ವರ್ಷಗಳಿಂದ ನನ್ನ ಪರಿಸ್ಥಿತಿ ಏನಾಗಿರುತ್ತೆ ಸರ್. ನಾನು ಯಾವ PG-ನಲ್ಲಿ ಕೆಲಸ ಮಾಡ್ಕೊಂಡು ಬದ್ಕೊಂಡು PG-ನಲ್ಲಿ ಇದ್ಕೊಂಡು ನಾನು ಕೋರ್ಟ್ಗೂ ಫೀಸ್ ಕೊಟ್ಟು ಅವ್ರ ಲಾಯರ್ಗಳ ಕಾಲು ಕೈ ಹಿಡಿದು ನಾನು ಸರ್ ಏನೋ ನಡ್ಸ್ಕೊಡಿ ಸರ್, ಇದನ್ನೇ ನಂಬ್ಕೊಂಡಿದೀವಿ ನಾನು ನನ್ನ ಮಕ್ಕಳೆಲ್ಲನೂ, ದಯವಿಟ್ಟು ಇದನ್ನ ಉಳಿಸ್ಕೊಡಿ ಅಂತ ಲಾಯರ್ಗಳ ಹತ್ರ ಕೇಳ್ಕೊಂಡು ನಾನು ಈ ತರ ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಂಡಿದೀನಿ ಸರ್ ಈತನಿಂದ. ಈಗ ರಾಜೀವ್ ಗೌಡ ಇಷ್ಟೆಲ್ಲ ಅವಾಂತರ ಮಾಡಿ IAS ಅಧಿಕಾರಿಗಳೆಲ್ಲ ಮಾತಾಡಿದ್ದಾರೆ. ಹೌದು ಸರ್. ಇನ್ನ ಸರ್ ಅಮೃತ ಗೌಡವ್ರಿಗೆಲ್ಲ ಅದೆಲ್ಲ ಟಿವಿಯಲ್ಲಿ ನೋಡಿ ಬಂದ್ರೆ ಹೇಗೆ ಸರ್ ನೋಡ್ತಾ ಇದ್. ನಾನು ಸಂಘಟನೆಗಳಿಗೆಲ್ಲ ಕರ್ಕೊಂಡೋಗಿ ಅವ್ರಿಗೆ ಫೋನ್ ಮಾಡ್ಸಿದೀನಿ ಸರ್. ನಾನು ಫೋನ್ ಮಾಡ್ಸಿದ್ರೆ ಸಂಘಟನೆಯಲ್ಲಿ ಇರೋರೆಲ್ಲ ರೌಡಿಗಳ ಸರ್. ಅವ್ರಿಗೆ ಈ ರೌಡಿ ಕಡೆಯಿಂದ ಫೋನ್ ಮಾಡಿಸ್ತೀಯ ನೀನು ಅಂತ ಹೇಳ್ತಾನೆ ಸರ್. ನಮ್ಗೆ ಸಂಘಟನೆಗಳು ಹಾಕಿದಾನೆ ಸರ್, ಎಲ್ಲ ಹಾಕಿದಾನೆ, ಎಲ್ಲಾ ತರನ ಆಗಿದೆ. ಜಮೀನ್ ಹತ್ರ ಅವ್ರ ರೌಡಿಗಳನ್ನ ಇಡ್ಸೋದು, ಜಮೀನ್ ಹತ್ರ ಹೋಗಕ್ಕೆ ಬಿಡ್ತಾ ಇಲ್ಲ ನಮ್ಮನ್ನ, ಅವ್ರ ಕಡೆಯಿಂದ ಓಡಿಸೋದು, ಅದು ವಿಡಿಯೋ ಒಂದು ಮಾಡ್ಕೊಂಡಿದೀನಿ ಸರ್ ನಾನು. ಆಯ್ತು ಸರ್. ಆಶಾಲತಾ ಸರ್, ಬೊಮ್ಮೆನಹಳ್ಳಿ.